ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಪುನರ್ವೊಂದು ಫುಡ್ ರೊಟೀನ್ ತೋರಿಸಿ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಆದಷ್ಟು ಈ ವಿಡಿಯೋದಲ್ಲಿ ಒಂದಷ್ಟು ತೋರಿಸಿದ್ದೀನಿ ನಾನು. ಇದು ತುಳಸಿ ಹಬ್ಬದ ವಿಡಿಯೋ. ಎದುರುಗಡೆ ಮನೆಯವರು ಕುಂಕುಮ ಕರೆದಿದ್ರು, ಹಾಗಾಗಿ ಹೋಗಿದ್ದೆ. ಹಾಗೆ ಒಂಚೂರು ವಿಡಿಯೋ ಮಾಡ್ಕೊಂಬಂದೆ. ನನಗೆ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಇದೆಲ್ಲ ನೋಡ್ತಾ ಇರೋದು. ಬೆಟ್ಟದ ನೆಲ್ಲಿಕಾಯಿ ಮತ್ತು ತುಳಸಿ ಎರಡು ಗಂಡ ಹೆಂಡ್ತಿ. ಸೊ ಈ ಕಾನ್ಸೆಪ್ಟೇ ನನಗೆ ಗೊತ್ತೇ ಇರಲಿಲ್ಲ. ಸೊ ಚೆನ್ನಾಗಿ ಮಾಡಿದರು. ತುಳಸಿ ಪೂಜೆ ಅನ್ನೋದು ಎಲ್ಲೋ ಆ ವರ್ಡ್ ಕೇಳಿದ್ದೆ, ಬಟ್ ಈ ಥರ ಇದನ್ನು ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಗೊತ್ತೇ ಇರಲಿಲ್ಲ. ಸೊ ಬೆಟ್ಟದ ನೆಲ್ಲಿಕಾಯಿನ ಕಿತ್ತಾಕ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ತೀವಲ್ಲ, ಆ ಥರ ಬೆಟ್ಟದ ನೆಲ್ಲಿಕಾಯಿನಲ್ಲಿ ದೀಪ ಹಚ್ಚಿದ್ರು. ಒಂಥರ ನೋಡೋದಕ್ಕೂ ಒಂಥರ ಹೊಸದಾಗಿತ್ತು ನನಗೆ, ನೋಡಿರೋರಿಗೆಲ್ಲ ನನಗದು ಹೊಸದು ಅಂತಲೇ ಅನಿಸುತ್ತೆ. ಮತ್ತು ಇದು ಪುನರ್ವೊಂಗೆ ಅಂತ ಸೀಬೆಹಣ್ಣು ಕಟ್ ಮಾಡ್ತಾಯಿದ್ದೆ. ಕೆಲವರು ಎಷ್ಟೊಂದು ಜನ ಸೀಬೆಹಣ್ಣು ಮಕ್ಕಳಿಗೆ ಕೊಡಲ್ಲ, ಶೀತ ಆಗುತ್ತೆ, ಕಫ ಕಟ್ಟುತ್ತೆ, ನೆಗಡಿ ಬರುತ್ತೆ ಅಂತ. ಅದಕ್ಕೂ ಇದಕ್ಕೂ ದೇವರಾಣೆ ಏನೂ ಸಂಬಂಧನೇ ಇಲ್ಲ. ಶೀತ ಇದ್ದಾಗ ಸ್ವಲ್ಪ ಫ್ರೂಟ್ಸ್ ಅವಾಯ್ಡ್ ಮಾಡ್ಬೋದು ಹೊರತು ನಾರ್ಮಲ್ ಟೈಮಲ್ಲಿ ಸೀಬೆಹಣ್ಣು ಕೊಡದೇ ಇರೋದು ಅದೆಲ್ಲ ತಪ್ಪು, ಆಯಿತಾ? ದಯವಿಟ್ಟು ಹಾಗೆಲ್ಲ ಅಂದ್ಕೊಳ್ಬೇಡಿ. ನಿಮ್ಗೆ ಅಷ್ಟು ಭಯ ಇದ್ದರೆ ನಿಮ್ಮ ಡಾಕ್ಟ್ರ್ ಹತ್ರ ಒಂದು ಸಲ ಕೇಳ್ಬಿಟ್ಟು ಕೊಡಿ, ಓಕೆನಾ? ಸೊ ನನಗಂತೂ ಅದು ಯಾವುದೇ ರೀತಿ ಭಯ ಇಲ್ಲ. ಯಾವ ಹಣ್ಣು ಕೊಟ್ಟರು ಏನೂ ಆಗೋಲ್ಲ ಮಕ್ಕಳಿಗೆ, ಬಟ್ ಎಲ್ಲ ಲಿಮಿಟಲ್ಲಿ ಇರಬೇಕು ಅಷ್ಟೇ. ಸೊ 11 ಗಂಟೆ 11:30 ಹಾಗೇನಾದರೂ ಕೊಡ್ತೀನಲ್ಲ, ಹಾಗಾಗಿ ಅವತ್ತು ಸೀಬೆಕಾಯಿ ಅದು ಸ್ವಲ್ಪ ಹಣ್ಣಾಗಿಬಿಟ್ಟಿತ್ತು ಅವ್ನಿಗೆ ಕೊಡೋ ತನಕ ಅಷ್ಟೇ. ಮತ್ತು ಮೀಶೋಯಿಂದ ನಾನು ಒಂದು ವಾಚ್ ತರಿಸಿದ್ದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾನು ಆ್ಯಕ್ಚುಲಿ ಇದನ್ನು ಇಟ್ಕೋಬೇಕು ಅಂತ ತರಿಸಿರಲಿಲ್ಲ, ಅದನ್ನ ನಿಜವಾಗ್ಲೂ ಹೇಳ್ತೀನಿ. ರಿಟರ್ನ್ ಮಾಡೋಣ ನೋಡಿಬಿಟ್ಟು ರಿಟರ್ನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇಷ್ಟ ಆಗಲ್ಲ ಮೇ ಬಿ ಅಂದ್ಕೊಂಡೆ. ಯಾಕೆ ಅಂತಂದರೆ ಇದು ಜಸ್ಟ್ 165 ರುಪೀಸ್ ಅಷ್ಟೇ. ಬರೀ 165 ರೂಪಾಯಿಗೆ ಎಂಥ ವಾಚ್ ಸಿಗುತ್ತೆ ಅಂತ ಅಂದ್ಕೊಂಡೆ. ನನ್ನ ಕ್ವಾಲಿಟಿ ಹೆಂಗೆಂಗೋ ಇರುತ್ತೆ ಅಂತ ಅಂದ್ಬಿಟ್ಟೆ. ಆ್ಯಕ್ಚುಲಿ ನೋಡೋಣ, ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡಿಬಿಡೋಣ ಅಂದ್ಕೊಂಡೆ ತರಿಸ್ಕೊಂಡಿದ್ದು. ಆದರೆ ಆ್ಯಕ್ಚುಲಿ ಚೆನ್ನಾಗಿದೆ. ಚೈನು ಅಷ್ಟೇ, ಚೈನ್ ಕಲರ್ ಆಗಿರ್ಬೋದು, ಅಲ್ಲಿ ಫೋಟೋದಲ್ಲಿ ಏನು ಹಾಕಿದ್ದಾರೆ ಮೀಶೋದಲ್ಲಿ ಅದೇ ಥರ ಸೇಮ್ ಇತ್ತು. ರಿವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರನೇ ನೋಡೇ ಬಿಡೋಣ ತಡಿ ಅಂದ್ಕೊಂಡು ತರಿಸ್ದೆ. ನಾನು ಆ್ಯಕ್ಚುಲಿ ಇಲ್ಲಿ ತನಕ ಎಷ್ಟೊಂದು ಪ್ರಾಡಕ್ಟ್ ತರಿಸಿದ್ದೀನಿ. ನಾನು ಯಾವುದೂ ರೀಪ್ಲೇಸ್ ಮಾಡೂ ಇಲ್ಲ, ರಿಟರ್ನ್ ಕೂಡ ಮಾಡಿಲ್ಲ. ರೀಸನ್ ಇಷ್ಟೇ, ಯಾಕಂದರೆ ನಾನು ಎಲ್ಲ ರಿವ್ಯೂ ಎಲ್ಲ ಚೆಕ್ ಮಾಡಿಬಿಟ್ಟು ಚೆನ್ನಾಗಿದೆ, ಆಲ್ಮೋಸ್ಟ್ ಎಲ್ಲ ಹಾಗೆ ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಜಾಸ್ತಿ ಕೆದಕ್ತೀನಿ, ನೋಡಿಬಿಟ್ಟು ತೊಗೊತೀನಿ. ಹಾಗಾಗಿ ನಾನು ಯಾವುದೂ ರಿಟರ್ನ್ಗೆ ಹಾಕೋದೇ ಇಲ್ಲ. ಇದು ಹಾಗೆ ಆಯಿತು, ಇಷ್ಟ ಆಯಿತು. ಇದು ನಿಮಗೂ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ವಾಚ್ದು ಲಿಂಕ್ನ ಕೊಟ್ಟಿರ್ತೀನಿ. ಬೇಕಿದ್ದರೆ ನೀವು ಆ ಲಿಂಕಿಂದ ಈ ಒಂದು ವಾಚ್ನ ಬೈ ಮಾಡ್ಬೋದು. ಇದು ಸ್ವಲ್ಪ ಫ್ರೀ ಸೈಜ್ ಇರುತ್ತೆ. ಇದೇ ಸೈಜ್ ನೀವು ಯಾರೇ ಬುಕ್ ಮಾಡಿದ್ರು ಇದೇ ಸೈಜ್ ಬರುತ್ತೆ. ಬಟ್ ನನ್ನ ಕೈಗೆ ಸ್ವಲ್ಪ ಲೂಸ್ ಅದು. ಒಂದು 2-3 ಚೈನ್ನ ರಿಮೂವ್ ಮಾಡಿಸ್ಬೇಕು. ಊರ ಕಡೆ ಯಾವಾಗಾದರೂ ಹೋದಾಗ ರಿಮೂವ್ ಮಾಡಿಸ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ IDನ ಫಾಲೋ ಮಾಡ್ಕೊಂಡಿರಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಓಕೆನಾ? ಸೊ ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಯೂಟ್ಯೂಬ್ಗಿಂತ ಮುಂಚೆ ಅದು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಸೊ ಹಿಂಗೆ ಕಾಣಿಸುತ್ತೆ ಅಂತ ಬಳೆ ತೆಗೆದ್ಬಿಟ್ಟು ಬಳೆ ಇದ್ದಾಗ ಒಂದು ಸಲ ಹಾಕ್ಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕಾಲೇಜ್ಗೆ ಹೋಗೋರಾಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ ಇರ್ಬೋದು, ಯಾರು ಬೇಕಾದರೂ ಇದನ್ನು ಹಾಕ್ಕೋಬೋದು. ಒಂಥರ ಡೀಸೆಂಟಾಗಿ ಕೂಡ ಇದೆ. ನನಗೆ ಸ್ವಲ್ಪ ಆ ಥರ ಫುಲ್ಲು ಬಜಾರ್ ಇರೋದೆಲ್ಲ ಇಷ್ಟ ಆಗೋಲ್ಲ. ಡೀಸೆಂಟಾಗಿರೋದು ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಒಟ್ಟಾರೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ವಾಚ್. ಇದು ಚೆನ್ನಾಗಿ ಬಾಳಿಕೆ ಬಂತು ಅಂದರೆ ನಾನು ಇನ್ನೂ 2-3 ವಾಚ್ ತರಿಸೋದಕ್ಕೆ ರೆಡಿ ಇದ್ದೀನಿ, ಅಷ್ಟು ಇಷ್ಟ ಆಗೋಯ್ತು ನನಗೆ ಇದು. ಆಮೇಲಿಂದ ಸಂಜೆ ಮಲ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದೆ. ಅಷ್ಟರಲ್ಲಿ ಪಾರ್ಸಲ್ಲಿಂದ ಕಾಲ್ ಬಂತು, ಎದ್ಬಿಟ್ಟೆ. ಮತ್ತು ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡೋದಿತ್ತು, ಎಡಿಟ್ ಮಾಡೋದಿತ್ತು, ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪುನರ್ವ ಇನ್ನು ಮಲ್ಕೊಂಡೇ ಇದ್ದ. ನಾನು ಅವಾಗ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಬೆಳಗ್ಗೆ ಹೊತ್ತಂತೂ ಇವಾಗ ಆಗೋದೇ ಇಲ್ಲ. ಪುನರ್ವನ್ನ ಮಲಗಿಸಿನೇ ಇವಾಗ ಎಲ್ಲ ಸ್ನಾನ ಪೂಜೆ ಎಲ್ಲ ನಡೀತಾ ಇರೋದು ನಮ್ಮ ಮನೇಲಿ. ಆಗ ಬಟ್ಟೆ ಒಣಗಾಕಿದ್ದೆ, ಅದೆಲ್ಲ ತಗೊತಾ ಇದ್ದೆ. ಇನ್ನು ಫುಡ್ ರೊಟೀನ್ ಬಗ್ಗೆ ಮಾತಾಡ್ತೀನಿ ಇವಾಗ. ನಾನೇನು ಎಲ್ಲ ನಾರ್ಮಲಿ ಎಲ್ಲರೂ ಏನು ಕೊಡ್ತಾರೋ ಅದನ್ನೇ ಕೊಡ್ತೀನಿ. ಸ್ಪೆಷಲ್ ಅಂತ ಅವ್ನಿಗೇನು ಆ ಥರ ಏನೂ ಇಲ್ಲ. ಸುಮ್ಮನೆ ಏನೋ ವೀಡಿಯೋಗೋಸ್ಕರ ಏನೋ ಕೊಡೋದು ಹಂಗೆಲ್ಲ ನಾನು ಮಾಡೋಕ್ಕೂ ಆಗೋಲ್ಲ, ಹೇಳೋಕ್ಕೂ ಆಗೋಲ್ಲ. ನಾರ್ಮಲಿ ನಾನು ಪ್ರತಿದಿನ ಮನೇಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಏನು ಅಡುಗೆ ಮಾಡ್ತೀನೋ, ಏನು ತಿಂಡಿ ಮಾಡ್ತೀನೋ ಅವನಿಗೆ ಅದನ್ನೇ ಕೊಡ್ತೀನಿ. ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಪೂರಿ, ಉಪ್ಪಿಟ್ಟು, ಚಿತ್ರಾನ್ನ, ಏನೇನು ತಿಂಡಿ ಮಾಡ್ತೀನಿ ಎಲ್ಲದೂ ಕೊಡ್ತೀನಿ. ಅವನು ಏನಂದರೆ ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳಲ್ಲ. ನನಗೆ ಅದು ಸ್ವಲ್ಪನೂ ಇಷ್ಟನೂ ಆಗೋಲ್ಲ. ಮಕ್ಕಳಿಗೆ ಅದು ಈಗಲಿಂದ ಕಲಿಸಬಾರ್ದು. ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ. ನನಗಂತೂ ಸಿಟ್ಟೆ ಹತ್ತಿಬಿಡ್ತದೆ ಮಕ್ಕಳು ಆ ಥರ ಅಂದರೆ. ನಂಗೆ ಊಟ ಬೇಡ ಅಂದರೂ ನಂಗೆ ಕೋಪ ಬರೋಲ್ಲ. ನನಗೆ ಅದು ಬೇಡ ಇದು ಬೇಡ ಅಂದರೆ ನಂಗೆ ಸಿಟ್ಟು ಹತ್ತಿಬಿಡುತ್ತೆ. ಸದ್ಯ ಇವ್ನು ನನಗೆಲ್ಲ ಆಡಲ್ಲ, ಏನು ಕೊಡ್ತೀನೋ ಅದು ತಿಂತಾನೆ. ಅದು ಇದೊಂದು ಓಕೆನಾ.
ಇನ್ ಬಿಟ್ವೀನ್ ಎಕ್ಸ್ಟ್ರಾ ಏನು ಕೊಡ್ತೀನಿ ಊಟ ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ ಬಿಟ್ಟು ಅಂತಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಹಾಲು ಕೊಟ್ಟಿರ್ತೀನಿ, ಜೊತೆಗೆ ಒಂದು ಬಾದಾಮಿ ನೆನೆಸಿ ಕೊಟ್ಟಿರ್ತೀನಿ, ದ್ರಾಕ್ಷಿ ನೆನೆಸಿ ಕೊಟ್ಟಿರ್ತೀನಿ. ಸೊ ಯಾವಾಗಲೂ ಏನು ಗೊತ್ತಾ, ಖಾಲಿ ಹೊಟ್ಟೆಗೆ, ಅದು ಮಕ್ಕಳಿಗಾದರೂ ಅಷ್ಟೇ ದೊಡ್ಡವರಿಗಾದರೂ ಅಷ್ಟೇ, ರಾತ್ರಿ ಇವಾಗ ನಾವು ಮಲಗಿರ್ತೀವಿ ಖಾಲಿ ಹೊಟ್ಟೆ ಆಗಿರುತ್ತೆ. ಬೆಳಿಗ್ಗೆ ಎದ್ಬಿಟ್ಟು ನಾವು ಸ್ಪೈಸಿ ಏನಾದರೂ ಫುಡ್ ತಿನ್ನೋದು ಅಥವಾ ಹುಳಿಯಾಗಿ ಏನಾದರೂ ತಿನ್ನೋದು, ತುಂಬ ಖಾರವಾಗಿ ಏನಾದರೂ ತಿನ್ನೋದು, ಇದು ಆ್ಯಕ್ಚುಲಿ ನಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ. ಅದರಲ್ಲೂ ಮಕ್ಕಳಿಗಂತೂ ಇದು ಒಳ್ಳೆಯದೇ ಅಲ್ಲ. ಅದಕ್ಕೋಸ್ಕರ ಅವನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಲು ಕೊಟ್ಬಿಡ್ತೀನಿ. ಅದು ನಾನು ಶುಗರ್ ಹಾಕಲ್ಲ ಇಲ್ಲಿವರೆಗೂ. ನಾನು ಒಂದು ಶುಗರು ಒಂದು ದಿವಸನೂ ನಾನು ಕೊಟ್ಟಿಲ್ಲ ಅವನಿಗೆ ಶುಗರ್ನ. ಬೆಲ್ಲ ಹಾಕ್ತೀನಿ ಒಂಚೂರು, ಅದು ತುಂಬಾ ಸ್ವೀಟಾಗೂ ಇರಬಾರ್ದು, ಸಪ್ಪೆನೂ ಇರಬಾರ್ದು. ಹಾಗಾಗಿ ಒಂದು ಚುಟ್ಟಿ ಬೆಲ್ಲ ಮತ್ತು ಅರಿಶಿನ ಹಾಕ್ತೀನಿ. ಶೀತ ಏನಾದರೂ ಇದ್ದಾಗ ಅದಕ್ಕೊಂಚೂರು ಮೆಣಸು ಪೌಡರ್ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಬಾದಾಮಿ ಅಂತೂ ನಾನು ತುಂಬ ವ್ಲಾಗಲ್ಲಿ ಹೇಳಿಬಿಟ್ಟಿದ್ದೀನಿ. ಅದು ರೆಗ್ಯುಲರಾಗಿ ನಾನು ಡೈಲಿ ಅವನಿಗೆ ನೆನೆಸಿರೋ ಬಾದಾಮಿ ಕೊಡ್ತೀನಿ. ಆದಷ್ಟು ನಾನು ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ತಿಂಡಿ ತಿನ್ಕೊತಾನೆ. ಮತ್ತು ನೆಕ್ಸ್ಟ್ 11:30 ಟೈಮಿಗೆ ಅವ್ನು ಬೆಳಿಗ್ಗೆ ಏನಾದರೂ ಹಾಲು ಕುಡ್ದಿಲ್ಲ ಅಂತಂದರೆ 11:30ಗೆ ಹಾಲು ಕೊಡ್ತೀನಿ. ಇಲ್ಲ ಬೆಳಿಗ್ಗೆನೂ ಹಾಲು ಕುಡ್ತಿದ್ದಾನೆ ಅಂತಂದರೆ 11:30ಗೆ ಹಾಲು ಕೊಡೋಕ್ಕೆ ಹೋಗಲ್ಲ, ಏನಾದರೂ ಫ್ರೂಟ್ಸ್ ಕೊಡ್ತೀನಿ. ಯಾವಾಗಲೂ ನಮ್ಮ ಮನೇಲಿ ಮಕ್ಕಳಿದ ಮೇಲೆ ಇರಲೇಬೇಕು ಆ್ಯಕ್ಚುಲಿ ಫ್ರೂಟ್ಸ್ ಎಲ್ಲ. ಬಾಳೆಹಣ್ಣು ಆಗಿರ್ಬೋದು, ಸೇಬು ಅಥವಾ ದಾಳಿಂಬೆ, ಏನಾದರೂ ಒಂದು ಸೀಬೆಹಣ್ಣು, ಏನೋ ಒಂದು ಇಟ್ಟಿರ್ತೀನಿ ಒಟ್ಟಿನಲ್ಲಿ ಅವನಿಗೆ ಅಂತ ಫ್ರೂಟ್ಸ್ನ ಕೊಡ್ತೀನಿ. ಅದಾದಮೇಲೆ ಮತ್ತೆ 1 ಗಂಟೆ 1:15ಗೆ ಊಟ ಎಲ್ಲ ಆದಮೇಲೆ ಮಲ್ಕೊತಾನೆ ಅವನು. 1-2 ಗಂಟೆ 2:15ಗೆಲ್ಲ ಮಲ್ಕೊತಾನೆ, ಮಲಗಿಸ್ಬಿಡ್ತೀನಿ. ಅದಾದಮೇಲೆ ಮತ್ತೆ ಎದ್ದು ಮುಂಚೆ ಎಲ್ಲ ಏನು ಮಾಡ್ತಿದ್ದೆ, ಅವನಿಗೆ 5 ಗಂಟೆ 5:30 ಹಾಗೆ ಏನಾದರೂ ಮಾಡಿ ಕೊಡ್ತಿದ್ದೆ. ಈ ಸರಿ ಥರನೋ ಒಂದಷ್ಟು ಪೌಡ್ರ್ಗಳು, ಇನ್ಸ್ಟೆಂಟ್ ಪೌಡ್ರ್ಗಳು ಮಾಡಿ ಇಟ್ಕೊಂಡಿದ್ದೆ, ಅದು ಕೊಡ್ತಾಯಿದ್ದೆ. ಇವಾಗ ಅದನ್ನು ಬಿಟ್ಟಿದ್ದೀನಿ. ರೀಸನ್ ಇಷ್ಟೇ, ಅವನಿಗೆ ಸ್ವಲ್ಪ ಊಟ ತಿಂಡಿ ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ ಇವಾಗ. ಅವನು ಬೆಳೀತಾ ಇದ್ದಾನಲ್ವ, ಸೊ ಸಂಜೆ ಕೊಡ್ತಾಯಿದ್ದನ್ನು ಅದನ್ನು ಬಿಟ್ಟಿದ್ದೀನಿ. ಅದ್ರ ಬದಲಿಗೆ ಏನು ಮಾಡ್ತಿದ್ದೀನಿ, 5-5:30 ಕೊಡ್ತಾಯಿದ್ದನ್ನು 6 ಗಂಟೆ ಟೈಮಿಗೆ ಹಾಲು ಕೊಟ್ಬಿಡ್ತೀನಿ. ಸೊ ಅದಾದಮೇಲೆ ಇನ್ನೇನಿದ್ರು ರಾತ್ರಿ ಊಟನೇ. ಇನ್ ಬಿಟ್ವೀನ್ ಅವ್ನು ಇನ್ನೂ ಏನಾದರೂ ತಿಂದಿರ್ತಾನೆ. ಫಾರ್ ಎಕ್ಸಾಂಪಲ್ ಒಣದ್ರಾಕ್ಷಿನೋ, ಬಾದಾಮಿನೋ, ಅಥವಾ ಕಡಲೆ ಬೀಜ, ಹುರ್ಗಡ್ಲೆ, ಅವಲಕ್ಕಿ, ಜೀರಿಗೆ, ಈ ಥರ. ಅವನು ಯಾಕಂದರೆ ನಾನು ಅಡುಗೆ ಮನೇಲಿದ್ದರೆ ಅವ್ನು ಯಾವಾಗಲೂ ಆಲ್ಮೋಸ್ಟ್ ಅಡುಗೆ ಮನೇಲೇ ಇರ್ತಾನೆ. ನಾನು ಒಗ್ಗರಣೆ ಡಬ್ಬಿ ತೆಗೆದ್ರೆ ಸಾಕು, ಅವ್ನು ಜೀರಿಗೆ ಕೊಡು, ಅದು ಕೊಡು, ಇದು ಕೊಡು, ಕಡಲೆ ಬೀಜ ಕೊಡು, ಕಡಲೆ ಕೊಡು ಅಂತ ಕೇಳ್ತಿರ್ತಾನೆ. ಅದೆಲ್ಲ ಮಧ್ಯೆ ಮಧ್ಯೆ ತಿಂತಾ ಇರ್ತಾನೆ ಅವನು. ಸೊ ಈ ಥರ ಇರುತ್ತೆ ಒಂದು ಫುಡ್ ರೋಟೀನ್ ಅಷ್ಟೇ, ಎಕ್ಸ್ಟ್ರಾ ಅಂತ ಏನೂ ಇಲ್ಲ. ಸೊ ಸಂಜೆ 5 ಗಂಟೆ ಆಗಿಬಿಟ್ಟಿತ್ತು. ಅವ್ನು ಎಬ್ಸಕ್ಕೆ ಹೋದರೆ ಎದ್ದೇಳ್ತಾನೆ ಇಲ್ಲ. ಅದಕ್ಕೆ ಹೋಗಲಿ ಬಿಡು, ಮಲ್ಕೊಂಡ್ಬಿಡ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಂತಂದ್ಬಿಟ್ಟು ಬಿಟ್ಬಿಟ್ಟೆ. ಅವನದು ಕ್ಲಾತ್ ಡೈಪರ್ ಎಲ್ಲ ಒಣಗಿರಲಿಲ್ಲ, ಒದ್ದೆ ಇತ್ತು. ಹಾಗಾಗಿ ಅವತ್ತು ಯೂಸ್ ಆ್ಯಂಡ್ ಥ್ರೋ ಡೈಪರ್ನೇ ಹಾಕಿ ಮಲಗಿಸಿದ್ದೆ. ಅವ್ನಿಗೆ ಎದ್ದೇಳೋಕ್ಕೆ ಕಣ್ಣೇ ಬಿಡ್ತಾ ಇರಲಿಲ್ಲ. ನನಗೆ ಜೋರಾಗಿ ಕಿರ್ಚಿ ಎಬ್ಬಿಸ್ಬಾರ್ದು ಆ್ಯಕ್ಚುಲಿ ಮಲಗಿದಾಗ. ದೊಡ್ಡವರಾದ್ರೂ ಅಷ್ಟೇ, ಚಿಕ್ಕವರಾದರೂ ಅಷ್ಟೇ. ಅದೊಂಥರ ಭಯ ಹುಡ್ಸುತ್ತೆ, ಇರಿಟೇಟ್ ಮಾಡುತ್ತೆ. ಅದಕ್ಕೆ ಮೆಲ್ಲಿಗೆ ಟಚ್ ಮಾಡಿ ಎಬ್ಬಿಸ್ತಿದ್ದೆ. ಅವ್ನು ಏನೇ ಮಾಡಿದ್ರು ಕಣ್ಣೇ ಬಿಡೋಕ್ಕೆ ರೆಡಿ ಇರಲಿಲ್ಲ. ಹ್ಞೂ ಅಂದ್ಬಿಟ್ಟು ಹಾಗೆ ಕಣ್ಣು ಮುಚ್ಕೊತಿದ್ದ. ಬಿಡು ಪಾಪ ಮಲ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನಾನು. ಸೊ ಆಮೇಲಿಂದ ಯಾಕೋ ನನಗೆ ಮಧ್ಯಾಹ್ನ ಊಟ ಮಾಡಿದ್ದೀನಿ ಅಂದ್ರೂ ಯಾಕೋ ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು. ಅದಕ್ಕೆ ಸೂಪ್ ಮಾಡ್ಕೊಂಡಾದರೂ ಕುಡಿಯೋಣ, ಒಂಚೂರು ಹೊಟ್ಟೆ ಮೆತ್ತಗಾಗುತ್ತೆ ಅಂತಂದ್ಬಿಟ್ಟು ಅಂದ್ಕೊಂಡು ಸೂಪ್ ಮಾಡ್ಕೊತಾ ಇದ್ದೆ. ಬಿಸಿನೀರಿಟ್ಟಿದ್ದೆ. ಒಂದು 2 ನಿಮಿಷ ತುಂಬ ಹೊಟ್ಟೆ ಹಸಿತಿದೆ ಅಂದಾಗ ಈ ಥರದ್ದೇನಾದರೂ ಮನೇಲಿದ್ದರೆ, ನಾನು ರೆಗ್ಯುಲರಾಗಿ ಏನು ಕುಡಿಯೋಲ್ಲ ಸೂಪೆಲ್ಲ, ಹಿಂಗೆ ಯಾವಾಗಾದರೂ ಅಪರೂಪ ಹೊಟ್ಟೆ ಹಸಿವಾಗುತ್ತಿದೆ ಮಧ್ಯ ಅಂದಾಗ ಅಷ್ಟೇ. ಆಮೇಲಿಂದ ಈಗ ಪುನರ್ವನ್ನ ನಾನು ಸಂಜೆ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಅವ್ನು ಸ್ವಲ್ಪ ಇವಾಗ ಅವನಿಗೆ ಕಾಲೆಲ್ಲ ಎಟಕ್ತಾ ಇದೆ. ಸೈಕಲೆಲ್ಲ ಸ್ವಲ್ಪ ಪೆಡ್ಲ್ ಮಾಡೋದು ಸ್ವಲ್ಪ ಕಲಿತಾ ಇದ್ದಾನೆ. ಅದಕ್ಕೋಸ್ಕರ ಸೈಕಲಲ್ಲಿ ಕೆಳಗೆ ಇಳಿಸ್ತಾ ಇಲ್ಲ ಇವಾಗ ಅವನ್ನ. ಒಂದು 4-5 ರೌಂಡ್ ಓಡಾಡಿಸ್ತೀನಿ ಸೈಕಲಲ್ಲೇ. ನಾವು ಆ್ಯಕ್ಚುಲಿ ನಮ್ಮ ಮನೆ ಮುಂದೆ ರೋಡ್ ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ಸ್ವಲ್ಪ ಅವನಿಗೆ ಪೆಡ್ಲ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿದೆ. ಸೊ ಇದೆಲ್ಲ ಅದರ ನೆಕ್ಸ್ಟ್ ಡೇ ವ್ಲಾಗು. ಬೆಳಿಗ್ಗೆ ಎದ್ಬಿಟ್ಟು ಹಾಲು ಕುಡಿತಾ ಇದ್ದಾನೆ. ತಿಂಡಿ ತರಕಾರಿ ಬಾತ್ ಮಾಡಿದ್ದೆ. ಅದು ಸ್ವಲ್ಪ ಇನ್ನೂ ಕುಕ್ಕರ್ ಆರಿರಲಿಲ್ಲ, ಆವಾಗಷ್ಟೇ ಇದಾಗಿತ್ತು. ಕುಕ್ಕರ್ ಆರಿರಲಿಲ್ಲ, ಇನ್ನು ಸ್ವಲ್ಪ ಟೈಮ್ ಆಗುತ್ತಲ್ಲ ಹಾಲು ಕುಡ್ಕೊಂಬಿಡ್ಲಿ ಅಂದ್ಬಿಟ್ಟು ಹಾಲು ಕೊಟ್ಟೆ ಕುಡಿತಾ ಇದ್ದ. ಸೊ ಇಲ್ಲಿ ಬಾದಾಮಿ ಮತ್ತು ಒಣದ್ರಾಕ್ಷಿನ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಒಣದ್ರಾಕ್ಷಿ ಸ್ವಲ್ಪ ಹುಳಿ ಇರುತ್ತಲ್ವ, ಸೊ ಹಂಗಾಗಿ ಒಂದು ಸ್ವಲ್ಪ ಲೇಟಾಗಿ ಕೊಡ್ತೀನಿ. ಬಾದಾಮಿನ ಇವಾಗ ಹಾಲು ಕುಡಿದ್ಮೇಲೆ ಕೊಟ್ಬಿಡ್ತೀನಿ. ಅವನು ಎಲ್ಲಿ ಕಿತ್ಕೊಡ್ತಾನೋ ಅಂತ ಕಿತ್ಕೊಳ್ಳೋಕೆ ಬರ್ತಾ ಇದ್ದಾನೆ. ಆಮೇಲಿಂದ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೆ ಸುಜುಗೆ. ಇವಾಗ
ಮುಂಚೆ ಥರ ಎಲ್ಲ ಇವಾಗ ಆಚೆ ಬಿಡ್ತಾ ಇಲ್ಲ ಯಾರನ್ನು. ಬೆಳಿಗ್ಗೆನೇ ತಿಂಡಿ ಎಲ್ಲ ಊಟ ತಿಂಡಿ ಏನೇನು ಬೇಕೋ ಎಲ್ಲ ತೊಗೊಂಡು ಹೊಟ್ಟೋಗ್ಬಿಡ್ಬೇಕು. ಅದಕ್ಕೆ ಅವನಿಗೆ ಮಧ್ಯಾಹ್ನಕ್ಕೆ ಬೆಳಿಗ್ಗೆಗೆ ಎಲ್ಲ ತಿಂಡಿ ರೆಡಿ ಮಾಡ್ತಾಯಿದ್ದೆ. ಇದು ಅವನಿಗೆ ನಾನು ಬಾಳೆಹಣ್ಣು ಸಣ್ಣ ಸಣ್ಣ ಪೀಸ್ ಮಾಡಿ ಕೊಟ್ಟಿದ್ದೀನಿ. ಒಂದು 11:30 ಹಾಗೆ ಈ ಥರದ್ದೇನಾದರೂ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇದು ಇವತ್ತಿನ ಒಂದು ಫುಡ್ ಅವನದು. ನನಗೇನಾದರೂ ಕೆಲಸ ಇದ್ದರೆ ಒಂದು ಹಣ್ಣು ಫುಲ್ ಹಾಗೆ ಕೊಟ್ಬಿಡ್ತೀನಿ, ಅವನೇ ಸಿಪ್ಪೆ ತೆಗೆದ್ಬಿಟ್ಟು ತಿನ್ಕೊಳ್ಳಿ ಅಂತ. ಏನಿಲ್ಲ, ಕೆಲಸ ತುಂಬ ಏನಿಲ್ಲ, ಫ್ರೀ ಆಗಿದ್ದೀನಿ ಅಂದ ದಿವಸಕ್ಕೆ ಈ ಥರ ಪೀಸ್ ಮಾಡಿ ಕೊಡ್ತೀನಿ. ಸೊ ಆಮೇಲಿಂದ ಮತ್ತು ಅದ್ರ ಮಧ್ಯದಲ್ಲಿ ನನಗೂ ಏನೋ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಧ್ಯಾಹ್ನ ಅವನಿಗೆ ಮತ್ತೆ ಏನೋ ವೆಜಿಟೇಬಲ್ ಬಾತೆ ಕೊಡೋದು ಅಂತ ಅಂದ್ಬಿಟ್ಟು ರಾಗಿ ಗಂಜಿ ಮಾಡಿಬಿಟ್ಟು ಕೊಟ್ಟೆ. ಮತ್ತು ರಾತ್ರಿ ನಾನು ಎಣ್ಗಾಯಿ ಮತ್ತು ಒತ್ತರೊಟ್ಟಿ ಮಾಡಿದ್ದೆ. ರೊಟ್ಟಿ ಎಲ್ಲ ಕೊಡ್ತೀರ ಅವನಿಗೆ, ತಿಂತಾನೆ ಅಂದರೆ ಖಂಡಿತ ಕೊಡ್ತೀನಿ ಅವನಿಗೆ, ಅದನ್ನು ತಿಂತಾನೆ ಅವನು ಕೂಡ. ಅದೇನಂದರೆ ಮಕ್ಕಳಿಗೆ ಕೊಡೋವಾಗ ಸ್ವಲ್ಪ ಸಾಫ್ಟಾಗಿರಬೇಕು ಅಷ್ಟೇ. ನಾವು ತಿನ್ನೋ ಹಾಗೆ ಅವ್ರಿಗೂ ಕಷ್ಟ ಆಗ್ಬೋದು ಮೇ ಬಿ. ಸೊ ಅವನಿಗೆ ಸ್ವಲ್ಪ ಸಾಫ್ಟಾಗಿ ತುಪ್ಪ ಎಲ್ಲ ಹಚ್ಬಿಟ್ಟು ಬೇಯಿಸಿ ಕೊಡ್ತೀನಿ. ಬಿಸಿ ಇದ್ದಾಗಲೇ ತಿನ್ನೋಕೆ ಹೋದರೆ ಸ್ವಲ್ಪ ಸಾಫ್ಟಾಗಿರುತ್ತೆ. ಸೊ ಆವಾಗ ತಿನ್ಕೊಂಬಿಡ್ಬೋದು. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.